ಸ್ನೇಹಿತರೆ, ಅಘೋರಿ ಎಂಬ ಪದವನ್ನು ಕೇಳಿದರೆ ಕಣ್ಣ ಮುಂದೆ ವಿಚಿತ್ರ ಚಿತ್ರ ಮೂಡುತ್ತದೆ. ಅಘೋರಿ ಬಾಬಾ ವಸ್ತ್ರಗಳು, ಮೈತುಂಬ ಬೂದಿ ಮತ್ತು ಮಾರುದ್ದ ಜಡೆ ಧರಿಸಿದವರು ಕಣ್ಣುಗಳ ಮುಂದೆ ಬರುತ್ತಾರೆ. ಅಘೋರಿಯು ಸ್ಮಶಾನದಲ್ಲಿ ಕುಳಿತು ಮಂತ್ರಗಳನ್ನು ಪಠಿಸುತ್ತಾ ಪ್ರೇತಗಳೊಂದಿಗೆ ಮಾತನಾಡುತ್ತಾರೆ. ಇಂತಹ ಅಘೋರಿಗಳ ಬಗ್ಗೆ ಹಲವು ರೀತಿಯ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಯಶ್ ಅಡ್ಡಾ ಫಾರ್ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಸಂಸ್ಕೃತ ಭಾಷೆಯ ಪ್ರಕಾರ ಅಘೋರಿ ಎಂದರೆ ಬೆಳಕಿನ ಕಡೆಗೆ. ಅಘೋರಿ ಎಂದರೆ ಭಯವಿಲ್ಲದ, ನೇರವಾದ ಮತ್ತು ಭೇದ ಭಾವವಿಲ್ಲದ ವ್ಯಕ್ತಿ. ಆಧ್ಯಾತ್ಮಿಕತೆಯ ಪ್ರಕಾರ ಅಘೋರಿಯಾಗಲು ಮೊದಲ ಹೆಜ್ಜೆ ಮನಸ್ಸಿನಿಂದ ದ್ವೇಷ ತೆಗೆದುಹಾಕುವುದು. ಅಂದರೆ ಸಮಾಜ ಯಾವುದನ್ನು ದ್ವೇಷಿಸುತ್ತದೆಯೋ ಅಥವಾ ಅಸಹ್ಯ ಪಡುತ್ತದೆಯೋ ಅದನ್ನು ಅಘೋರಿಗಳು ಒಪ್ಪಿಕೊಳ್ಳುತ್ತಾರೆ. ಅಘೋರಿಗಳು ಸ್ಮಶಾನದಲ್ಲಿ ಯಾವಾಗಲೂ ಮಂತ್ರತಂತ್ರಗಳನ್ನು ಪಠಿಸುತ್ತಾರೆ. ಅಘೋರಿಗಳು ಧ್ಯಾನವನ್ನು 3 ರೀತಿಯಲ್ಲಿ ಮಾಡುತ್ತಾರೆ. ಮೊದಲನೆಯದು ಸ್ಮಶಾನ ಸಾಧನ, ಎರಡನೆಯದು ಶಿವ ಸಾಧನ ಮತ್ತು ಮೂರನೆಯದು ಶವ ಸಾಧನ. ಅಘೋರಿಗಳು ದೇಶಾದ್ಯಂತ ವಾಸಿಸುತ್ತಿದ್ದರೂ ಅವರು ಕಾಮಾಖ್ಯ ಪೀಠ, ತಾರಾಪೀಠ, ತ್ರಯಂಬಕೇಶ್ವರ ಮತ್ತು ಉಜ್ಜಯಿನಿಯ ಚಕ್ರತೀರ್ಥಗಳ ಸ್ಮಶಾನಗಳಲ್ಲಿ ಈ ರೀತಿಯ ಸಾಧನಗಳನ್ನು ಮಾಡುತ್ತಾರೆ. ಅಘೋರಿಯು ಮೃತದೇಹದ ಮೇಲೆ ತನ್ನ ಪಾದಗಳನ್ನು ಇಟ್ಟು ಧ್ಯಾನ ಮಾಡುವಾಗ ಅದನ್ನು ಶಿವ ಮತ್ತು ಮೃತದೇಹದ ಸಾಧನೆ ಎಂದು ಕರೆಯಲಾಗುತ್ತದೆ. ಈ ಪೂಜೆಯ ಹಿಂದೆ ಶಿವಶಂಕರನ ಎದೆಯ ಮೇಲೆ ತಾಯಿ ಪಾರ್ವತಿಯ ಪಾದವಿದೆ ಎಂದು ನಂಬಲಾಗಿದೆ. ಈ ಸಾಧನದಲ್ಲಿ ಶವಗಳಿಗೆ ಪ್ರಸಾದವಾದ ಮೀನು ಮತ್ತು ಮದ್ಯವನ್ನು ನೀಡಲಾಗುತ್ತದೆ. ಹಸಿ ಮಾಂಸವನ್ನು ತಿನ್ನುತ್ತಾರೆ. ಅಘೋರಿಗಳು ಸ್ಮಶಾನಗಳಲ್ಲಿ ಮೃತದೇಹಗಳ ಮಾಂಸವನ್ನು ಸೇವಿಸುತ್ತಾರೆ. ಅಘೋರಿಗಳು ಸ್ಮಶಾನಗಳಲ್ಲಿ ವಾಸಿಸುತ್ತಾರೆ. ಇದು ಅವರಿಗೆ ತಂತ್ರವಿದ್ಯೆಗೆ ಶಕ್ತಿಯನ್ನು ನೀಡುತ್ತದೆ ಎಂದು ಹೇಳಲಾಗುತ್ತದೆ. ಅಘೋರಿಗಳು ಕುಟುಂಬ ಸದಸ್ಯರನ್ನು ಶವ ಸಂಸ್ಕಾರದಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಈ ಸಾಧನದಲ್ಲಿ ಪೈರನ್ನು ಪೂಜಿಸಲಾಗುತ್ತದೆ ಮತ್ತು ಮಾಂಸವನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಅಘೋರಿ ಬಾಬಾ ಮೃತರ ಜೊತೆ ದೈಹಿಕ ಸಂಪರ್ಕ ಹೊಂದಿದ್ದರು ಎನ್ನಲಾಗಿದೆ. ಮೇಲಾಗಿ ಸ್ವತಃ ಅಘೋರಿ ಬಾಬಾ ಕೂಡ ಈ ಸತ್ಯವನ್ನು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಶವಗಳೊಂದಿಗೆ ಒಡನಾಟವು ಶಿವ ಮತ್ತು ಶಕ್ತಿಯ ಆರಾಧನೆ ಎಂದು ಅವರು ನಂಬುತ್ತಾರೆ. ಅಘೋರಿ ಬಾಬಾರವರ ಪ್ರಕಾರ ಶವದೊಂದಿಗೆ ಶಾರೀರಿಕ ಸಂಬಂಧವನ್ನು ಹೊಂದಿರುವಾಗ ಒಬ್ಬನು ತನ್ನ ಮನಸ್ಸನ್ನು ದೇವರ ಭಕ್ತಿಯಲ್ಲಿ ಕೇಂದ್ರೀಕರಿಸಿದರೆ ಅವನು ಹೆಚ್ಚಿನ ಶಕ್ತಿಯನ್ನು ಗಳಿಸುತ್ತಾನೆ ಮತ್ತು ಭಕ್ತಿಯಲ್ಲಿ ಬಹಳ ದೂರ ಹೋಗುತ್ತಾನೆ. ಅಘೋರಿ ಬಾಬಾರ ನಿಗೂಢ ಜೀವನದ ಬಗ್ಗೆ ಹೇಳುವುದಾದರೆ, ಅಘೋರಿ ಬಾಬಾ ನರಮುಂಡಿ ಎಂಬ ಮಾನವ ತಲೆಬುರುಡೆಯನ್ನು ತನ್ನೊಂದಿಗೆ ಒಯ್ಯುತ್ತಾನೆ. ಇದನ್ನು ಕಾಪಾಲಿಕ ಎನ್ನುತ್ತಾರೆ. ಶಿವಭಕ್ತರಾದ ಇವರು ಸದಾ ನರಮುಂಡಿಯನ್ನು ತಮ್ಮ ಬಳಿಯೇ ಇಟ್ಟುಕೊಳ್ಳುತ್ತಾರೆ. ಅವರು ಈ ನರಮುಂಡಿಯನ್ನು ಆಹಾರದ ಪಾತ್ರೆಯಾಗಿಯೂ ಬಳಸುತ್ತಾರೆ. ಅಘೋರಿ ಬಾಬಾರ ಅತ್ಯಂತ ನಿಗೂಢ ಜೀವನವನ್ನು ಸಾಮಾನ್ಯರು ಎಲ್ಲಿಯೂ ನೋಡುವುದಿಲ್ಲ. ಮಹಾಶಿವರಾತ್ರಿ ಮತ್ತು ಕುಂಭಮೇಳದಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಅವರು ಒಟ್ಟಿಗೆ ಸೇರುತ್ತಾರೆ. ಪುನರ್ಜನ್ಮದ ಚಕ್ರದಿಂದ ಮೋಕ್ಷವನ್ನು ಪಡೆಯಲು ಅವರು ಗುಹೆಗಳಲ್ಲಿ ನಿರಂತರವಾಗಿ ತಪಸ್ಸು ಮಾಡುತ್ತಿದ್ದಾರೆ. ಅಘೋರಿ ಬಾಬಾ ಶಿವನನ್ನು ಅಂದರೆ ಮಹಾದೇವ ಮತ್ತು ಕಾಳಿ ಮಾತೆಯನ್ನು ಅಂದರೆ ಪಾರ್ವತಿಯನ್ನು ಮಾತ್ರ ಪೂಜಿಸುತ್ತಾರೆ. ಸ್ನೇಹಿತರೆ, ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾರ ನಡುವಿನ ವ್ಯತ್ಯಾಸಗಳ ಬಗ್ಗೆ ಸ್ವಲ್ಪ ತಿಳಿಯೋಣ. ಸ್ನೇಹಿತರೆ, ಕುಂಭಮೇಳದಲ್ಲಿ ನಾವು ಹೆಚ್ಚಾಗಿ ನಾಗಾ ಸಾಧುವನ್ನು ಮಾತ್ರ ನೋಡುತ್ತೇವೆ. ಅಘೋರಿ ಮತ್ತು ನಾಗಾ ಸಾಧುಗಳು ನೋಟದಲ್ಲಿ ಒಂದೇ ಎಂದು ನಾವು ಭಾವಿಸುತ್ತೇವೆ, ಆದರೆ ವಾಸ್ತವದಲ್ಲಿ ಹಾಗಲ್ಲ. ನಾಗಾ ಸಾಧು ಮತ್ತು ಅಘೋರಿ ಬಾಬಾರ ನಡುವಿನ ಪ್ರಮುಖ ವ್ಯತ್ಯಾಸವೇನು, ಅವರು ಏನು ತಿನ್ನುತ್ತಾರೆ, ಎಲ್ಲಿ ವಾಸಿಸುತ್ತಾರೆ ಇತ್ಯಾದಿಗಳನ್ನು ನಾವು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಹಲವಾರು ರೀತಿಯ ಸಾಧುಗಳು ಅಥವಾ ಸಂತರಿದ್ದಾರೆ. ಇವರಲ್ಲಿ ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾಗಳು. ಕುಂಭಮೇಳದಲ್ಲಿ ನಾಗಾ ಸಾಧುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಾರೆ. ವಾಸ್ತವವಾಗಿ ಕುಂಭಮೇಳದಲ್ಲಿ ಸ್ನಾನ ಮಾಡುವ ಮೊದಲ ವ್ಯಕ್ತಿಗಳು ನಾಗಾ ಸಾಧುಗಳು. ಕುಂಭೋತ್ಸವದ ಸಂದರ್ಭದಲ್ಲಿ ಹಲವಾರು ಜನರು ನಾಗಾ ಸಾಧುಗಳ ಅಖಾಡಕ್ಕೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡೆಯುತ್ತಾರೆ. ನಾವು ಅಘೋರಿ ಮತ್ತು ನಾಗಾ ಸಾಧುಗಳನ್ನು ನೋಡಿದಾಗ ಅವರು ಒಂದೇ ರೀತಿ ಕಾಣುತ್ತಾರೆ, ಆದರೆ ಅವರು ಹೋಲುವುದಿಲ್ಲ ಎಂದು ಅಲ್ಲ. ನಾಗಾ ಸಾಧು ಮತ್ತು ಅಘೋರಿ ಬಾಬಾ ಆಗುವ ಪ್ರಕ್ರಿಯೆಯಲ್ಲಿ ಅವರ ತಪಸ್ಸು, ಜೀವನ, ಧ್ಯಾನ, ಆಹಾರ ಇತ್ಯಾದಿಗಳ ರೀತಿಯಲ್ಲಿ ಬಹಳ ವ್ಯತ್ಯಾಸವಿದೆ.
ಈ ಸನ್ಯಾಸಿಗಳು ಇತರ ಸಂತರಿಗಿಂತ ಭಿನ್ನವಾಗಿ ಕಾಣುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ಸ್ನೇಹಿತರೆ, ನಾಗಾ ಸಾಧು ಮತ್ತು ಅಘೋರಿ ಬಾಬಾರ ನಡುವಿನ ವ್ಯತ್ಯಾಸಗಳನ್ನು ಒಂದೊಂದಾಗಿ ತಿಳಿಯೋಣ. ನಾಗಾ ಸಾಧು ಮತ್ತು ಅಘೋರಿ ಬಾಬಾ ಕಠಿಣ ಪರೀಕ್ಷೆಗಳಿಗೆ ಒಳಗಾಗಬೇಕು ಮತ್ತು ಕಠಿಣ ತಪಸ್ಸನ್ನು ಅಭ್ಯಾಸ ಮಾಡಬೇಕು. ನಾಗಾ ಸಾಧು ಮತ್ತು ಅಘೋರಿಯಾಗಲು ಸುಮಾರು 12 ವರ್ಷಗಳು ಬೇಕಾಗುತ್ತದೆ. ನಾಗಾ ಸಾಧು ಅಖಾಡದಲ್ಲಿಯೇ ಇರುತ್ತಾರೆ ಮತ್ತು ಸನ್ಯಾಸಿಯಾಗಲು ಅಖಾಡದ ಕಠಿಣ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. ಆದರೆ ಅಘೋರಿ ಬಾಬಾ ಆಗಲು ಸ್ಮಶಾನದಲ್ಲಿ ತಪಸ್ಸು ಮಾಡಬೇಕು ಮತ್ತು ಅವರು ತಮ್ಮ ಜೀವನದ ಹಲವಾರು ವರ್ಷಗಳನ್ನು ಸ್ಮಶಾನದಲ್ಲಿ ಬಹಳ ಕಷ್ಟದಿಂದ ಕಳೆಯುತ್ತಾರೆ. ಮೂಲತಃ ಅವರು ತಪಸ್ವಿ ಶಿವ ಸಾಧುಗಳ ಒಂದು ಸಣ್ಣ ಗುಂಪು. ಇಬ್ಬರೂ ಶಿವನನ್ನು ಪೂಜಿಸುತ್ತಾರೆ, ಆದರೆ ವಿಭಿನ್ನ ವಿಧಾನದ ಮೂಲಕ. ಇನ್ನು ಎರಡನೇ ಅಂಶವನ್ನು ಗಮನಿಸಿದಾಗ, ನಾಗಾ ಸಾಧು ಆಗಲು ಅಖಾಡದಲ್ಲಿ ಗುರುವನ್ನು ಮಾಡುವುದು ಕಡ್ಡಾಯ. ಗುರುಗಳು ಅಖಾಡದ ಮುಖ್ಯಸ್ಥರಾಗಿರಬಹುದು ಅಥವಾ ಅಖಾಡದಲ್ಲಿಯೇ ಯಾವುದೇ ದೊಡ್ಡ ವಿದ್ವಾಂಸರಾಗಿರಬಹುದು. ಗುರುವಿನ ಉಪದೇಶವನ್ನು ಸರಿಯಾದ ರೀತಿಯಲ್ಲಿ ಪಡೆದಾಗ ನಾಗಾ ಸಾಧುಗಳಾಗುವ ಪ್ರಕ್ರಿಯೆಯು ಪೂರ್ಣಗೊಳ್ಳುತ್ತದೆ. ಗುರುವಿನ ಸೇವೆ ಮಾಡಿದ ನಂತರ ಅವರು ನಾಗಾ ಸಾಧುಗಳಾಗುವ ಮುಂದಿನ ಹಂತವನ್ನು ತಲುಪಬಹುದು. ನಾಗಾ ಸಾಧುಗಳು ತರಬೇತಿ ಪಡೆದ ಯೋಧರು ಎಂಬುದರಲ್ಲಿ ಸಂದೇಹವಿಲ್ಲ. ಮತ್ತೊಂದೆಡೆ ಅಘೋರಿ ಬಾಬಾ ಆಗಲು ಯಾವುದೇ ಗುರುವಿನ ಅಗತ್ಯವಿಲ್ಲ. ಅವನ ಗುರು ಸ್ವತಃ ಶಿವನೇ. ಅಘೋರಿಗಳನ್ನು ಶಿವನ 5ನೇ ಅವತಾರವೆಂದು ಪರಿಗಣಿಸಲಾಗಿದೆ. ಸ್ಮಶಾನದಲ್ಲಿರುವ ಅಘೋರಿಗಳು ಸ್ಮಶಾನದ ಬಳಿ ಕುಳಿತು ತಪಸ್ಸು ಮಾಡುತ್ತಾರೆ. ತಪಸ್ಸಿನ ಸಮಯದಲ್ಲಿ ಅವರು ದೈವಿಕ ಶಕ್ತಿಯನ್ನು ಪಡೆಯುತ್ತಾರೆ. ಇನ್ನು ಮೂರನೆಯದಾಗಿ ನಾಗಾ ಸಾಧು ಮತ್ತು ಅಘೋರಿ ಬಾಬಾರ ಆಹಾರ ಪದ್ಧತಿ. ನಾಗಾ ಸಾಧು ಮತ್ತು ಅಘೋರಿ ಬಾಬಾ ಇಬ್ಬರೂ ಮಾಂಸಾಹಾರಿಗಳು. ಕೆಲವು ನಾಗಾ ಸಾಧುಗಳು ಸಸ್ಯಾಹಾರಿಗಳೂ ಆಗಿದ್ದಾರೆ. ಆದ್ದರಿಂದ ನಾಗಾ ಸಾಧುಗಳು ಮತ್ತು ಅಘೋರಿಗಳು ಇಬ್ಬರೂ ಮಾಂಸವನ್ನು ತಿನ್ನುತ್ತಾರೆ. ಆದರೆ ಅಘೋರಿ ಬಾಬಾಗಳು ಮಾತ್ರ ಮಾನವ ಮಾಂಸವನ್ನು ತಿನ್ನುತ್ತಾರೆ. ಅವರು ಶಾಂತಿಯ ಮೇಲೆ ಕೇಂದ್ರೀಕರಿಸುತ್ತಾರೆ. ಅಘೋರಿಗಳು ಶಿವನ ರೂಪವಾಗಿದ್ದು, ಕಲಿಯುಗದಲ್ಲಿ ಅಘೋರಿ ಬಾಬಾ ಶಿವನ ಜೀವಂತ ರೂಪ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, 4ನೇ ವ್ಯತ್ಯಾಸ, ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾರು ತೊಡುವ ಉಡುಗೆಗಳ ವ್ಯತ್ಯಾಸದ ಬಗ್ಗೆ ತಿಳಿಯೋಣ. ನಾಗಾ ಸಾಧುಗಳು ಸಾಮಾನ್ಯವಾಗಿ ಬೆತ್ತಲೆಯಾಗಿ ಸುತ್ತಾಡುತ್ತಾರೆ ಮತ್ತು ಅಘೋರಿ ಬಾಬಾ ಸಾಮಾನ್ಯವಾಗಿ ತಮ್ಮ ದೇಹದ ಕೆಳಭಾಗವನ್ನು ಮುಚ್ಚಲು ಪ್ರಾಣಿಯ ಚರ್ಮದ ಬಟ್ಟೆ ಅಥವಾ ಇತರ ಯಾವುದೇ ಬಟ್ಟೆಯನ್ನು ಧರಿಸುತ್ತಾರೆ. ಅಘೋರಿಗಳು ಮರಣೋತ್ತರ ಆಚರಣೆಗಳಲ್ಲಿ ತೊಡಗುತ್ತಾರೆ. ಅವರು ಸಾಮಾನ್ಯವಾಗಿ ಚಾರ್ನಲ್ ಮೈದಾನದಲ್ಲಿ ವಾಸಿಸುತ್ತಾರೆ. ತಮ್ಮ ದೇಹಗಳ ಮೇಲೆ ಚಿತಾಭಸ್ಮವನ್ನು ಹಚ್ಚಿಕೊಳ್ಳುತ್ತಾರೆ ಮತ್ತು ಕಪಾಲಗಳು ಮತ್ತು ಆಭರಣಗಳನ್ನು ತಯಾರಿಸಲು ಮಾನವನ ಶವಗಳ ಮೂಳೆಗಳನ್ನು ಬಳಸುತ್ತಾರೆ. ಸ್ನೇಹಿತರೆ, 5ನೇ ವ್ಯತ್ಯಾಸವೆಂದರೆ ನಾವು ಹೆಚ್ಚಿನ ನಾಗಾ ಸಾಧುಗಳನ್ನು ಕುಂಭಮೇಳದಲ್ಲಿ ಅಥವಾ ಅವರ ಅಖಾಡಗಳಲ್ಲಿ ನೋಡುತ್ತೇವೆ. ಆದರೆ ಅಘೋರಿ ಬಾಬಾ ಎಲ್ಲಿಯೂ ಕಾಣಿಸುತ್ತಿಲ್ಲ. ಅವರು ಸ್ಮಶಾನದಲ್ಲಿ ಮಾತ್ರ ವಾಸಿಸುತ್ತಾರೆ. ನಾಗಾ ಸಾಧುಗಳು ಕುಂಭಮೇಳದಲ್ಲಿ ಭಾಗವಹಿಸಿ ನಂತರ ಹಿಮಾಲಯಕ್ಕೆ ತೆರಳುತ್ತಾರೆ. ಆದ್ದರಿಂದ ನಾಗಾ ಸಾಧುಗಳು ಅಖಾಡಗಳು ಅಥವಾ ಹಿಮಾಲಯಗಳಲ್ಲಿ ವಾಸಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ಪವಿತ್ರ ಸ್ನಾನದಲ್ಲಿ ಪಾಲ್ಗೊಳ್ಳಲು ಭಾರತದಲ್ಲಿ ಮಹಾಕುಂಭ ಉತ್ಸವದ ಸಮಯದಲ್ಲಿ ನಾಗರಿಕತೆಗೆ ಭೇಟಿ ನೀಡುತ್ತಾರೆ. ನಾಗಾ ಸಾಧುವನ್ನು ನೋಡಿದ ನಂತರ ಅಘೋರಿ ಬಾಬಾನ ದರ್ಶನವು ಭಗವಾನ್ ಶಿವನ ದರ್ಶನಕ್ಕೆ ಸಮಾನವಾಗಿದೆ. ಅಘೋರಿಗಳು ಅಲೆಮಾರಿ ಜೀವನವನ್ನು ನಡೆಸುತ್ತಾರೆ ಮತ್ತು ಹೆಚ್ಚಾಗಿ ಅವರು ಸ್ಮಶಾನದ ಬಳಿ ವಾಸಿಸುತ್ತಾರೆ. ಶವದ ಬೂದಿಯಲ್ಲಿ ಸ್ನಾನ ಮಾಡುತ್ತಾರೆ ಮತ್ತು ಶವಗಳ ಕೊಳೆತ ಮಾಂಸವನ್ನು ತಿನ್ನುತ್ತಾರೆ ಮತ್ತು ಮಾನವನ ತಲೆಬುರುಡೆಯಿಂದ ನೀರು ಕುಡಿಯುತ್ತಾರೆ. ಅವರು ಶವದಿಂದ ಶಿವಕ್ಕೆ ಏರುವುದರ ಸಂಕೇತವಾದ ಶವಗಳನ್ನು ಧ್ಯಾನಿಸುತ್ತಾರೆ. ಅಘೋರಿಗಳು ತಮ್ಮ ತಪಸ್ಸನ್ನು 3 ವಿಧಗಳಲ್ಲಿ ಅಭ್ಯಾಸ ಮಾಡುತ್ತಾರೆ: ದಹನ ಅಭ್ಯಾಸ, ದಹನ ಧ್ಯಾನ ಮತ್ತು ಶಿವ ಸಾಧನ. ಈ ಸಾಧನೆಯನ್ನು ಸಾಮಾನ್ಯವಾಗಿ ಅಘೋರ ಪಂಥ ಎಂದು ಕರೆಯುತ್ತಾರೆ. 6ನೇ ವ್ಯತ್ಯಾಸ, ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾರ ತಪಸ್ಸು ತುಂಬಾ ಕಠಿಣವಾದುದು. ಈ ರೀತಿಯ ತಪಸ್ಸಿನಿಂದ ಅವರು ಅನೇಕ ಅದ್ಭುತ ಶಕ್ತಿಗಳನ್ನು ಪಡೆದಿರುತ್ತಾರೆ. ನಾಗಾ ಸಾಧುಗಳು ದೇವರ ವಿಶೇಷ ಅನುಗ್ರಹದ ಬಗ್ಗೆ ಮಾನವರಿಗೆ ಬೋಧಿಸುತ್ತಾರೆ ಮತ್ತು ಕಲಿಸುತ್ತಾರೆ. ಆದರೆ ಅಘೋರಿ ಬಾಬಾ ಕೇವಲ ಮಾಂತ್ರಿಕ ಶಕ್ತಿಗಳನ್ನು ಹೊಂದಿದ್ದಾರೆ ಮತ್ತು ಅದರ ಸಹಾಯದಿಂದ ಅವರು ಮಾನವರಿಗೆ ಸಹಾಯ ಮಾಡುತ್ತಾರೆ. ಆದ್ದರಿಂದ ನಾವು ಹೇಳಬಹುದು, ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾ ಇಬ್ಬರೂ ತಮ್ಮ ತಪಸ್ಸಿನ ಮೂಲಕ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿದ್ದಾರೆ.
ಅವರು ಜನರಿಗೆ ಸಹಾಯ ಮಾಡಲು ಮತ್ತು ಗುಣಪಡಿಸಲು ಬಳಸುತ್ತಾರೆ. ಆದರೆ ಅಘೋರಿಗಳು ಕೇವಲ ಮಾಂತ್ರಿಕ ಶಕ್ತಿಗಳನ್ನು ಹೊಂದಿದ್ದಾರೆ. ನಾಗಾಗಳನ್ನು ಸಾಮಾನ್ಯವಾಗಿ ಯೋಧ ಸಾಧಗಳು ಎಂದು ಹೇಳುತ್ತಾರೆ. ಯಾವುದೇ ಸಮಯದಲ್ಲಿ ಭೌತಿಕವಾಗಿ ಹೋರಾಡಲು ಮತ್ತು ಕುಸ್ತಿಯಾಡಲು ಸಿದ್ಧರಾಗಿರುತ್ತಾರೆ. ಆದರೆ ಅಘೋರಿ ಬಾಬಾಗಳು ಮುಖ್ಯವಾಗಿ ಧ್ಯಾನ ಮತ್ತು ಕರಾಳ ಕಲೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರು ಡಾರ್ಕ್ ಮ್ಯಾಜಿಕ್ ಸಹ ಮಾಡುತ್ತಾರೆ. ನಾಗಾ ಸಾಧುಗಳು ಮತ್ತು ಅಘೋರಿ ಬಾಬಾ ಕುಟುಂಬದಿಂದ ದೂರ ಉಳಿದು ಸಂಪೂರ್ಣ ಬ್ರಹ್ಮಚರ್ಯವನ್ನು ಅನುಸರಿಸುತ್ತಾರೆ. ಸಂತರಾಗುವ ಪ್ರಕ್ರಿಯೆಯಲ್ಲಿಯೂ ಅವರು ತಮ್ಮ ಕುಟುಂಬಗಳನ್ನು ತ್ಯಾಗ ಮಾಡುತ್ತಾರೆ. ಅಂದರೆ ಅವರು ತಮ್ಮದೇ ಆದ ಶ್ರಾದ್ದವನ್ನೂ ಮಾಡುತ್ತಾರೆ. ಅವರ ತಪಸ್ಸಿನ ಸಮಯದಲ್ಲಿ ಅವರು ಎಂದಿಗೂ ತಮ್ಮ ಕುಟುಂಬಗಳನ್ನು ಭೇಟಿಯಾಗುವುದಿಲ್ಲ, ಏಕೆಂದರೆ ಧ್ಯಾನದ ಸಮಯದಲ್ಲಿ ಅವರು ಯಾವುದೇ ರೀತಿಯ ಆಚರಣೆಗಳನ್ನು ಬಯಸುವುದಿಲ್ಲ ಮತ್ತು ಆದ್ದರಿಂದ ಅವರು ತಮ್ಮ ಕುಟುಂಬ ಸದಸ್ಯರನ್ನು ಭೇಟಿಯಾಗುವುದಿಲ್ಲ ಎಂದು ಹೇಳುತ್ತಾರೆ. ಅಘೋರಿಗಳೆಂದರೆ ಒಳಿತು ಕೆಡುಕು, ಪ್ರೀತಿ ದ್ವೇಷ, ಅಸೂಯೆ ಮತ್ತು ಕೋಪಗಳಂತಹ ಆಂತರಿಕ ಉದ್ದೇಶಗಳು ದೂರವಾಗಿರುತ್ತವೆ. ಅಘೋರಿಗಳಿಗೆ ಮೊದಲ ಸ್ಥಾನವು ರಾಜಸ್ಥಾನದ ಅಬು ಪರ್ವತಗಳು, ಆದರೆ ಅವರ ಪ್ರಚಾರವು ನೇಪಾಳ, ಗುಜರಾತ್ ಮತ್ತು ಸಮರ್ಕಂಡ್ಗಳಂತಹ ದೂರದ ಸ್ಥಳಗಳಿಗೆ ಹೋಗುತ್ತದೆ. ಆದ್ದರಿಂದ ಈ ಸನ್ಯಾಸಿಗಳು ಒಂದೇ ರೀತಿ ಕಾಣುತ್ತಿದ್ದರೂ ವೇಷಭೂಷಣ ಅಥವಾ ಜೀವನ ಅಥವಾ ಆಹಾರ ಅಥವಾ ಧ್ಯಾನ, ತಪಸ್ಸು ಇತ್ಯಾದಿಗಳ ಬಗ್ಗೆ ಅನೇಕ ವ್ಯತ್ಯಾಸಗಳಿವೆ ಎಂದು ನಾವು ಹೇಳಬಹುದು. ಸ್ನೇಹಿತರೆ, ಇಂದು ಅಘೋರಿಗಳ ಜೀವನ ಮತ್ತು ನಾಗಾ ಸಾಧುಗಳ ಜೀವನದ ಬಗ್ಗೆ ಅನೇಕ ವಿಚಾರಗಳನ್ನು ತಿಳಿಸಲು ಪ್ರಯತ್ನಿಸಿದ್ದೇನೆ. ಇವರ ಬಗ್ಗೆ ನಿಮಗೆ ತಿಳಿದಿರುವ ಇನ್ನೂ ಹೆಚ್ಚಿನ ವಿಚಾರಗಳನ್ನು ಕಮೆಂಟ್ ಮೂಲಕ ತಿಳಿಸಿರಿ. ಧನ್ಯವಾದಗಳು.